ಕ್ಯೂ ಅಲ್ಲಿ ಲೇಟ್ ಆಯ್ತು ಅಂತ ಎಲ್ಲ ಕೆಳಗಡೆ ಕೂತಿದ್ರು. ಇವರಂತೂ ಬಾಕ್ಸ್ ನ ಖಾಲಿ ಮಾಡ್ತಿದ್ರು. ಇವತ್ತು ಯಾರು ಕಾಲೇಜಿಗೆ ಬರಲ್ಲ ಅಂತಂದ್ರು, ಅದಕ್ಕೆ ಎಲ್ಲಾದ್ರೂ ಹೋಗುವ ಅಂತ ಹೊರಟು. ಅದರಲ್ಲೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ಏನಿಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾವು ರೆಡಿಯಾಗಿ ಹೊರಟಿದ್ದು. ನಾನು ರೆಡಿಯಾಗಿ ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಮನೆಯಿಂದ ಹೊರಟೆ. ನಾನೇ ರೆಡಿ ಆಗ್ತಾ ಲೇಟ್ ಮಾಡಿದ್ದೀನಿ ಅಂತ ಅನ್ಕೊಂಡ್ರೆ ಇವರಂತೂ ಇನ್ನೂ ಲೇಟಾಗಿ ಬಂದಿದ್ರು. ಇವ್ರು ಬರುವವರೆಗೂ ವೆಯ್ಟ್ ಮಾಡಿ ಅಲ್ಲಿಂದ ಬಸ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕಂತೂ ಬಂದ್ವಿ. ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಬಂದು ಹೂವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೂವು ತಗೊಂಡು ಮಾಡ್ಕೊಂಡ್ವಿ. ಅಮ್ಮನ ದರ್ಶನ ಮಾಡೋಣ ಅಂತ ಎಲ್ಲ ಕ್ಯೂ ಅಲ್ಲಿ ನಿಂತಿರುವಾಗ ಹೊಟ್ಟೆ ಹಸಿತಿತ್ತು ಅಂತ ಸೌತೆಕಾಯಿ ತಗೊಂಡು ತಿಂದ್ವಿ. ಇವರಿಬ್ರು ನಾವೆಲ್ಸ್ನ ಇಟ್ಕೊಂಡು ನೋಡ್ತಿರೋ ಏನ್ ಇಟ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೆ, ಆದ್ರೆ ನಾನು ಓದ್ತಾ ಇರ್ಲಿಲ್ಲ. ಇವ್ರಿಗೆ ನಿಂತ್ಕೊಳಕ್ ಆಗ್ಲಿಲ್ಲ ಅಂತ ಕೂತ್ಕೊಂಡು ಕ್ಯೂ ಅಲ್ಲಿ ಒಳ್ಳೆ ಕೋಡ್ಲೆ ಕೊಡ್ತಿದ್ರು. ಅಂಕಲ್ ರೀಲ್ಸ್ ನೋಡ್ತಿದ್ರೆ ಅವ್ರ ಫೋನ್ ಮ್ಯೂಟ್ ಮಾಡ್ಬಿಟ್ರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಮ್ಮನ ದರ್ಶನ ಮಾಡ್ಕೊಂಡು ಈಚೆಗೆ ಬಂದು ಒಂದಷ್ಟು ಫೋಟೋಸ್ ತಗೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಅಲ್ಲಿಂದ ಈಚೆ ಬಂದ್ರೆ ಎಲ್ಲ ರೀಲ್ಸ್ ಮಾಡೋಣ ಅಂತ ಅಂದ್ರು. ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದರೆ ನಮ್ಮಮ್ಮ ಕಾಫಿ ಮತ್ತು ಬಜ್ಜಿ ಮಾಡಿಕೊಟ್ರು. ಅದನ್ನ ತಿನ್ಕೊಂಡ್ರೆ ನಮ್ಮಮ್ಮ ದೃಷ್ಟಿ ತೆಗಿತೀನಿ ಬಾ ಅಂದ್ಬಿಟ್ಟು ಕರೆದ್ರು. ಅದನ್ನ ದೃಷ್ಟಿ ತೆಗೆಸ್ಕೊಂಡು ಡೇನ ಎಂಡ್ ಮಾಡಿದೆ. ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.